ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಿನಿಮಾ ರಂಗ ಅಂದಮೇಲೆ ಅಲ್ಲಿ ಗ್ಲಾಮರ್ ಎಷ್ಟಿರುತ್ತೋ ಅಷ್ಟೇ ವಿವಾದಗಳು ಕೂಡ ಸದ್ದು ಮಾಡ್ತಿರ್ತವೆ. ಇಂದು ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಿರೋ ವಿಷಯ ಅಂದರೆ ಅದು ಅಮೃತವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆಮಾತಾಗಿದ್ದ ನಟಿ ರಜಿನಿ ಮತ್ತು ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರತಂಡದ ನಡುವಿನ ಸಂಘರ್ಷ. ಒಂದು ಕಡೆ ನಮಗೆ ಅನ್ಯಾಯವಾಗಿದೆ, ನಟಿ ಸಹಕರಿಸುತ್ತಿಲ್ಲ ಎಂದು ಕಣ್ಣೀರಿಡುತ್ತಿರುವ ಚಿತ್ರತಂಡ, ಇನ್ನೊಂದು ಕಡೆ ನನ್ನ ಗೌರವಕ್ಕೆ ಧಕ್ಕೆ ತರಲಾಗುತ್ತಿದೆ, ನಾನು ಯಾರನ್ನೂ ವಂಚಿಸಿಲ್ಲ ಎಂದು ಗುಡುಗುತ್ತಿರುವ ನಟಿ ರಜಿನಿ. ಅಸಲಿಗೆ ಈ ಕಿತ್ತಾಟ ಶುರುವಾಗಿದ್ದು ಎಲ್ಲಿ? 3 ವರ್ಷದ ಹಿಂದೆ ನಡೆದ ಶೂಟಿಂಗ್ ವಿಚಾರ ಈಗ ಯಾಕೆ ಇಷ್ಟು ದೊಡ್ಡದಾಯಿತು? ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋ ಈ ಪ್ರಕರಣದಲ್ಲಿ ಯಾರದ್ದು ತಪ್ಪು? ಇವತ್ತು ನಾವು ಈ ವಿವಾದದ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಘಟನೆಯ ಮೂಲಕ್ಕೆ ಬರೋದಾದರೆ, ಅಸುರನ ಕೈಯಲ್ಲಿ ಪಾರಿಜಾತ ಎನ್ನುವ ವಿಭಿನ್ನ ಹೆಸರಿನ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರದ ನಿರ್ದೇಶಕ ತೇಜಸ್ವಿ ವಿಘ್ನೇಶ್ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಬಂದು ಬಹಳ ಗಂಭೀರವಾದ ಆರೋಪಗಳನ್ನು ಮಾಡಿದ್ರು. ಅವರ ವಾದದ ಪ್ರಕಾರ ರಜಿನಿ ಅವರು ಈ ಸಿನಿಮಾದ ನಾಯಕಿಯಾಗಿ ನಟಿಸಿದ್ದಾರೆ. ಸಿನಿಮಾದ ಚಿತ್ರೀಕರಣ ಮುಗಿದು ಪ್ರಮೋಷನ್ ಹಂತಕ್ಕೆ ಬಂದಾಗ ನಟಿ ಕೈಕೊಡುತ್ತಿದ್ದಾರೆ ಎನ್ನುವುದು ಅವರ ಮುಖ್ಯ ಕಂಪ್ಲೇಂಟ್. ನಿರ್ದೇಶಕರು ಹೇಳುವಂತೆ ಸಿನಿಮಾದ ಪ್ರಚಾರಕ್ಕಾಗಿ ಡೇಟ್ಸ್ ಕೇಳಿದರೆ ರಜಿನಿಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಈ ಸಿನಿಮಾದ ಪ್ರಮೋಷನ್ ಮಾಡಲು ಅವಕಾಶ ಸಿಕ್ಕಿತ್ತು. ಇಡೀ ತಂಡ ಅಲ್ಲಿಗೆ ಹೋಗಲು ತಯಾರಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ರಜಿನಿಯವರು ಅಲ್ಲಿಗೆ ಬರಲು ನಿರಾಕರಿಸಿದರು. ಇದರಿಂದ ಚಿತ್ರತಂಡಕ್ಕೆ ಸಿಗಬೇಕಿದ್ದ ದೊಡ್ಡ ವೇದಿಕೆ ಕೈತಪ್ಪಿ ಹೋಯಿತು. ಅಷ್ಟೇ ಅಲ್ಲ, ನಟಿಗೆ ಕಾಲ್ ಮಾಡಿದರೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ, ಬ್ಲಾಕ್ ಮಾಡಿದ್ದಾರೆ ಅನ್ನೋದು ನಿರ್ದೇಶಕರ ನೋವು. ನಾವು ಹೊಸಬರು, ಸಾಲಸೋಲ ಮಾಡಿ ಸಿನಿಮಾ ಮಾಡಿದ್ದೀವಿ, ಕಲಾವಿದರು ಈ ರೀತಿ ಮಾಡಿದರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅವರು ಫಿಲ್ಮ್ ಚೇಂಬರ್ನಲ್ಲಿ ದೂರು ನೀಡಿದ್ದಾರೆ. ಚಿತ್ರತಂಡದ ಈ ಆರೋಪಗಳು ಕೇಳಿಬಂದ ಕೂಡಲೇ ನಟಿ ರಜಿನಿಯವರು ಸುಮ್ಮನೆ ಕೂರಲಿಲ್ಲ. ಅವರು ಮಾಧ್ಯಮಗಳ ಮುಂದೆ ಬಂದು ತಮಗೆ ಆಗಿರುವ ಅನ್ಯಾಯವನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ರಜಿನಿಯವರ ಪ್ರಕಾರ ಇದು ಕೇವಲ ಪ್ರಮೋಷನ್ ವಿಚಾರವಲ್ಲ, ಇದೊಂದು ಮಾನಸಿಕ ಕಿರುಕುಳ. ರಜಿನಿಯವರ ಸ್ಪಷ್ಟನೆ ಹೀಗಿದೆ: ಈ ಸಿನಿಮಾ ಶುರುವಾಗಿದ್ದು ಇಂದಲ್ಲ, ಬರೋಬ್ಬರಿ 3 ವರ್ಷಗಳ ಹಿಂದೆ. ಅಂದು ನಾನು ಫ್ರೀ ಇದ್ದೆ, ಸಿನಿಮಾದಲ್ಲಿ ನಟಿಸಿದೆ. ಆದರೆ ಈಗ ನಾನು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದೇನೆ. ಪ್ರಮೋಷನ್ ಮಾಡಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಆದರೆ ಅವರು ಕೇಳಿದ ಸಮಯಕ್ಕೆ ಬರಲು ಸಾಧ್ಯವಾಗದಿದ್ದಾಗ ಅವರು ನನ್ನನ್ನು ಅಹಂಕಾರಿ ಎನ್ನುವಂತೆ ಬಿಂಬಿಸುತ್ತಿದ್ದಾರೆ. ಇನ್ನು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದ ಬಗ್ಗೆ ರಜಿನಿ ಹೇಳೋದಾದರೆ, ಅಂದು ಅವರ ಹುಟ್ಟುಹಬ್ಬವಿತ್ತು. ಆ ದಿನ ಶೂಟಿಂಗ್ ಇರೋದಿಲ್ಲ ಅಂತ ಅವರು ಮೊದಲೇ ಹೇಳಿದ್ರಂತೆ. ಆದರೂ ಚಿತ್ರತಂಡ ಒತ್ತಾಯ ಮಾಡಿದ್ದರಿಂದ ಕಿರಿಕಿರಿ ಉಂಟಾಗಿದೆ. ನನ್ನ ವೈಯಕ್ತಿಕ ಜೀವನದ ದಿನವನ್ನು ನಾನು ಹೇಗೆ ಕೊಡಲಿ? ಅಷ್ಟಕ್ಕೂ ಅವರು ಫೋನ್ ಮಾಡಿ ನನಗೆ ಮಾತ್ರವಲ್ಲ, ನನ್ನ ಪತಿ ಮತ್ತು ಮನೆಯವರಿಗೂ ಕಾಲ್ ಮಾಡಿ ತೊಂದರೆ ಕೊಟ್ಟಿದ್ದಾರೆ ಅಂತ ರಜಿನಿ ಆರೋಪಿಸಿದ್ದಾರೆ. ಈಗ ಇಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರೋದು ಸಂಭಾವನೆ ಬಗ್ಗೆ. ಚಿತ್ರತಂಡ ಹೇಳುವಂತೆ ಅವರಿಗೆ ಪೂರ್ತಿ ಪೇಮೆಂಟ್ ಮಾಡಲಾಗಿದೆ. ಆದರೆ ರಜಿನಿಯವರು ಹೇಳೋದು ಬೇರೆ. ನಾನು ಈ ಸಿನಿಮಾದಿಂದ ಕೋಟಿ ಹಣವನ್ನೇನೂ ಪಡೆದಿಲ್ಲ. ನಟಿಯಾಗಿ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಆದರೆ ಸಿನಿಮಾ ತಡವಾಗಿ ರಿಲೀಸ್ ಆಗ್ತಿರೋದಕ್ಕೆ ನನ್ನನ್ನು ಬಲಿಪಶು ಮಾಡೋದು ಎಷ್ಟು ಸರಿ ಅಂತ ಅವರು ಕೇಳ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆಯೂ ಇಂತಹ ಘಟನೆಗಳು ನಡೆದಿವೆ. ಸಿನಿಮಾ ತಡವಾದಾಗ ಕಲಾವಿದರ ಡೇಟ್ಸ್ ಸಮಸ್ಯೆ ಆಗುವುದು ಸಹಜ. ಆದರೆ ಇಲ್ಲಿ ಮಾತುಕತೆ ಮೂಲಕ ಬಗೆಹರಿಯಬೇಕಾದ ವಿಷಯ ರಸ್ತೆಗೆ ಬಂದು ನಿಂತಿದೆ. ರಜಿನಿ ಅವರು ಸುಮಾರು 14 ವರ್ಷಗಳಿಂದ ಈ ಫೀಲ್ಡ್ನಲ್ಲಿ ಇದ್ದಾರೆ. ಇಷ್ಟು ವರ್ಷಗಳಲ್ಲಿ ಅವರ ಮೇಲೆ ಇಂತಹ ಯಾವುದೇ ಆರೋಪ ಬಂದಿರಲಿಲ್ಲ. ಈಗ ಈ ಹೊಸ ಚಿತ್ರತಂಡ ಮಾಡಿರೋ ಆರೋಪ ಅವರ ಕೆರಿಯರ್ಗೆ ಮಸಿ ಬಳಿಯೋ ಪ್ರಯತ್ನನ ಅಥವಾ ನಿಜವಾಗಿಯೂ ಅವರ ಕಡೆಯಿಂದ ತಪ್ಪಾಗಿದೆಯಾ ಅನ್ನೋದನ್ನ ಫಿಲ್ಮ್ ಚೇಂಬರ್ ತೀರ್ಮಾನ ಮಾಡಬೇಕಿದೆ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಅಭಿಮಾನಿಗಳು ಕೂಡ 2 ಭಾಗವಾಗಿದ್ದಾರೆ. ರಜಿನಿ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ನೋಯಿಸುವವರಲ್ಲ. ಚಿತ್ರತಂಡ ಅವರನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ ಇರಬಹುದು ಅಂತ ಅವರ ಸಪೋರ್ಟರ್ಸ್ ಹೇಳ್ತಿದ್ದಾರೆ. ಇನ್ನೊಂದೆಡೆ ಸಣ್ಣ ಸಿನಿಮಾಗಳಿಗೆ ಸ್ಟಾರ್ ನಟರ ಬೆಂಬಲ ಬೇಕೇ ಬೇಕು. ಅವರು ಬರದಿದ್ದರೆ ನಿರ್ಮಾಪಕರು ಬೀದಿಗೆ ಬರ್ತಾರೆ ಅನ್ನೋದು ನಿರ್ಮಾಪಕರ ಪರವಾಗಿರೋ ವಾದ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದೆ. ಇಬ್ಬರನ್ನೂ ಕರೆಸಿ ಮಾತನಾಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಸಿನಿಮಾ ರಿಲೀಸ್ ಆಗುವ ಮುನ್ನ ಈ ಕಿತ್ತಾಟ ನಿಂತರೆ ಚಿತ್ರಕ್ಕೆ ಒಳ್ಳೆಯದು. ಇಲ್ಲದಿದ್ದರೆ ಈ ನೆಗೆಟಿವ್ ಪ್ರಚಾರ ಸಿನಿಮಾದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೊನೆಯದಾಗಿ ಹೇಳೋದಾದರೆ, ಕಲೆ ಮತ್ತು ಕಲಾವಿದರ ನಡುವೆ ಇಂತಹ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಅದು ದೊಡ್ಡದಾಗಿ ಬೆಳೆದು ಯಾರೊಬ್ಬರ ಜೀವನಕ್ಕೂ ತೊಂದರೆ ಕೊಡಬಾರದು. ರಜಿನಿಯವರು ಕೂಡ ಒಬ್ಬ ಅನುಭವಿ ನಟಿ. ಚಿತ್ರತಂಡ ಕೂಡ ಕನಸು ಹೊತ್ತು ಬಂದವರು. ಇಬ್ಬರೂ ಕುಳಿತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲಿ ಅನ್ನೋದೇ ನಮ್ಮ ಆಶಯ. ವೀಕ್ಷಕರೇ, ಈ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ರಜಿನಿಯವರ ವಾದ ಸರಿಯನಿಸುತ್ತದಾ ಅಥವಾ ಚಿತ್ರತಂಡಕ್ಕೆ ಅನ್ಯಾಯವಾಗಿದೆಯಾ ಅಂತ ನಿಮಗೆ ಅನಿಸುತ್ತದಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.
ಇಂತಹ ಮತ್ತಷ್ಟು ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ದಾನ್ ನ್ಯೂಸ್ ವೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.